ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭವ್ಯರ ಮಾತಾಡ್ತಾ ಇರೋದು. ಇದು ಡೇ 14th ಮಿನಿಲಾಗಿರುತ್ತೆ. ನಾನು ನನ್ನ ಮಗ ಈ ಥರ ರೆಡಿ ಆಗಿಬಿಟ್ಟು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ನನ್ನ ತಮ್ಮ, ನಮ್ಮ ಮಾವನ ಮಗಳು ಮತ್ತು ನಮ್ಮಮ್ಮ, ಹಾಗೆ ನನ್ನ ಇನ್ನೊಂದು ತಮ್ಮ ಮತ್ತು ನನ್ನ ಮಗ, ನಮ್ಮಪ್ಪ ಎಲ್ಲ ಹೋಗ್ತಾ ಇದ್ದೀವಿ. ನಾವು ತಂಗಿ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ತಂಗಿದು ಶ್ರೀಮಂತ ಇದೆ ನಾಳೆ, ಹಾಗಾಗಿ ಇವತ್ತು ಸಂಜೆನೇ ಹೊರಟಿದ್ವಿ ನೋಡಿ. ನಮ್ಮನೆ ಪುಟ್ಟ ರಾಜ್ಕುಮಾರಿ ಹೋಗ್ತಾ ಹಾಗೆ ಗಣಪತಿ ದೇವಸ್ಥಾನ ಸಿಕ್ತು. ಗಣಪತಿ ದೇವಸ್ಥಾನಕ್ಕೆ ಹೋಗ್ಕೊಂಡು ಊರಿಗೆ ಹೊಂಟಿದ್ದೀವಿ. ನಮ್ಮ ತಂಗಿ ಊರು ಸಿಕ್ತು. ನಾವು ಊರಿಗೆ ಹೋಗೋಷ್ಟೊತ್ತಿಗಾಗಲೇ ನಮ್ಮ ಫ್ಯಾಮಿಲಿಲಿ ಎಷ್ಟೋ ಜನ ಬಂದಿದ್ರು. ನಾವು ಮಾತ್ರ ಹೋಗಿರಲಿಲ್ಲ ಅಷ್ಟೇ. ನಾವು ಹೋಗೋಷ್ಟೊತ್ತಿಗೆ ಒಬ್ಬಟ್ಟಿಗೆ ಸಾರಿಗೆಲ್ಲ ರೆಡಿ ಮಾಡಿದ್ರು. ನಾವು ಹೋಗಿ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಎಲ್ಲ ರುಬ್ಕೋತಾ ಇದ್ದೀವಿ ನೋಡಿ. ಇವ್ರು 4 ಜನ ನನ್ನ ತಮ್ಮಂದಿರು. ಒಬ್ಬಟ್ಟಿಗೆ ಎಲ್ಲ ಹಂಗೆ ಕೀಟ್ಲೆ ಮಾಡ್ಕೊಂಡು 4 ಜನ ಕಿತ್ತಾಡ್ಕೊಂಡು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ರು. ಈ ಥರ ಸಾರು ಮಾಡೋಕ್ಕೆ ಕರ್ಬೇವು ಸೊಪ್ಪು ಹಾಕಿರೋ ಮಹಾ ತಾಯಿ ಅಂದರೆ ಇವರೇ. ನೆಂಟ್ರೆಲ್ಲ ಬಂದಿರೋ ಅಂತ ಮಾತಾಡ್ಸೋಣ ಅಂತ ಕೂತ್ಕೊಂಡು ನೋಡಿ. ನಮ್ಮ ಅತ್ತೆ ಮಗ, ಇದು ನಮ್ಮ ಅತ್ತೆ, ನಮ್ಮ ಮಾವ. ನಮ್ಮ ಅತ್ತೆನ ನಮ್ಗೆ ಟ್ಯೂಷನ್ ಹೇಳ್ಕೊಡ್ತಿದ್ದು. ಎಲ್ಲರನ್ನೂ ಮಾತಾಡ್ಸ್ಕೊಬರೋಷ್ಟೊತ್ತಿಗಾಗಲೇ ಶಾವಿಗೆ ಹೊತ್ತಕ್ಕೆ ರೆಡಿ ಮಾಡಿಬಿಟ್ಟಿದ್ರು. ಹಾಗಾಗಿ ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಸೇರಿಕೊಂಡು ಶಾವಿಗೆ ಹೊತ್ತಕ್ಕೆ ರೆಡಿ ಮಾಡ್ತಾಯಿದ್ವಿ. ನನ್ನ ತಮ್ಮ ಹೊತ್ತಕ್ಕೆ ನಮ್ಮಮ್ಮ ಮುದ್ದೆ ಕಟ್ಕೊಡ್ತಾಯಿದ್ರು. ನಾವು ಒತ್ತುತ್ತಾ ಇರೋದು ನೋಡಿ ನಮ್ಮ ಮಾವನ ಮಗಳು ನಾವೊಂದು ಸರಿ ಒತ್ತುತ್ತೀನಿ ಅಂತ ಹೇಳ್ಬಿಟ್ಟು ಬಂದಳು. ಅವಳ ಕೈಲಿ ಒಂದೇ ಆಗಿದ್ದು, ಒಂದಕ್ಕೇ ಸಾಕಾಗೋದ್ಲು. ಆಮೇಲೆ ಹಂಗೋ ಹಿಂಗೋ ಎಲ್ಲರೂ ಸೇರಿಕೊಂಡು ಬೇಗ ಶಾವಿಗೆ ಎಲ್ಲ ಒತ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ನೋಡಿ. ಈ ಥರ ಶಾವಿಗೆಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ನೆಂಟ್ರಿಗೆಲ್ಲ ಊಟ ಎಲ್ಲ ಇಟ್ಬಿಟ್ಟು ನಾವು ಆಮೇಲೆ ಲಾಸ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಶಾವಿಗೆ ಎಲ್ಲ ಒತ್ಕೊಂಡ್ವಿ. ನೆಂಟರೆಲ್ಲ ಊಟ ಮಾಡಿದ್ಮೇಲೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಶಾವಿಗೆ ಊಟ ಮಾಡುತ್ತಿದ್ವಿ. ಇದಕ್ಕೆ ಕಾಯಿ ಹಾಲು ಮತ್ತು ಕಡಲೆಪುಡಿ ಮಿಕ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಬ್ಬಟ್ಟು ಸುಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಸುಡ್ತಾಯಿದ್ವಿ ನೋಡಿ. ಒಂದು 8 ಜನ ಒಬ್ಬಟ್ಟು ತೊಟ್ಕೊಡ್ತಾಯಿದ್ರು. ನಾವು ಒಂದು 3 ಜನ ಒಬ್ಬಟ್ಟು ಸುಡ್ತಾಯಿದ್ವಿ. ನನ್ನ ತಮ್ಮ ಒಬ್ಬಟ್ಟೆಲ್ಲ ಮಡಚಿ ಇಡ್ತಿದ್ದ. ಇದು ಕವರ್ಲಾಕಿ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಬಿಟ್ಟು ಒಬ್ಬಟ್ಟು ಎಲ್ಲ ಕಚ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕವರಿಗೆ ಸಪ್ರೇಟ್ ಮಾಡ್ತಾಯಿದ್ವಿ. ಒಂದು 200 ಜನ ಬರ್ತಾರೆ ಅಂತ ಹೇಳಿದ್ರು. 200 ಜನಕ್ಕೆ ಆಗೋಷ್ಟು ನೋಡಿಕೊಂಡು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ. ಒಬ್ಬಟ್ಟೆಲ್ಲ ಸುಡೋಷ್ಟೊತ್ತಿಗೆ ಆಗಲೇ 2:30 ಆಗಿಬಿಟ್ಟಿತ್ತು. ಹಂಗೆ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟೆಲ್ಲ ಸುಟ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.